ಸಮಾಧಿ ವಿಚಾರನ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ರು ಒಂದಷ್ಟು ಜನ. ಮತ್ತೊಂದು ಮೈಸೂರಲ್ಲಿ ಆಗಿರುವಂತ ಒಂದು ಸ್ಮಾರಕಕ್ಕೂ ಜನ ಬರ್ದ ರೀತಿ ಅದನ್ನ ಒಪ್ಪಿಸುವಂತ ಕೆಲಸಗಳಾಗ್ತಾ ಇದೆ ಒಂದಷ್ಟು ತಂಡಗಳಿಂದ ಅಂತ. ಅದೇ ವ್ಯಾಪಾರೀಕರಣ ಅಲ್ವಾ ತಾವ್ ಹೇಳ್ತೀರ? ಹೇಗೆ ವ್ಯಾಪಾರೀಕರಣ ನನಗೆ ಹೇಳಿ ಸರ್. ಕೆಲವರು ಅಭಿಮಾನಿಗಳು ಅಲ್ಲಿ ಸೇರ್ಕೊಂಡು ನಾವು ಅದ್ ಮಾಡಿಸ್ತೀವಿ, ಇದ್ ಮಾಡ್ತೀವಿ, ಪೂಜೆ ಮಾಡಿಸ್ತೀವಿ, ಊಟ ಹಾಕಿಸ್ತೀವಿ, ರಕ್ತದಾನ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ವ್ಯಾಪಾರೀಕರಣ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಒಂದು ಸುದ್ದಿ ಇದೆ. ಸೊ ಅವರು ಮಾಡ್ಕೊಂಡಿದ್ದಾರೆ. ಹೌದೌದು, ನೀವಲ್ಲ ಸರ್, ಅವರು ಅಭಿಮಾನಿಗಳು ಕೆಲವರು ಹೆಸರಲ್ಲಿ ಈ ರೀತಿ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಹೇಳಿ ಹಣ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಅದು, ಇನ್ನೊಂದ್ ಕಡೆ ಮೈಸೂರಲ್ಲಿ ಸ್ಮಾರಕ ಆಗಿರೋದ್ರಿಂದ ಇಲ್ಲಿ ಸಮಾಧಿ ಇದ್ರೆ ಸಮಸ್ಯೆ ಆಗುತ್ತೆ, ಎಲ್ರು ಅಲ್ಲಿಗೆ ಅಭಿಮಾನಿಗಳು ಹೋಗ್ಲಿ ಅನ್ನೋ ಉದ್ದೇಶ ವಿಷ್ಣು ಕುಟುಂಬಕ್ಕೆ ಇದೆ ಅನ್ನುವಂತ ಮಾತಿದೆ ಸರ್. ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ? ಅದಕ್ಕೋಸ್ಕರ ನಾವು ಇದನ್ನ ಇದು ಮಾಡಿದೀವಿ. ಆ ತರ ಮಾತು ಅಭಿಮಾನಿಗಳಿಂದಾನೇ ಕೇಳಿ ಬರ್ತಾ ಇದೆ. ಅವ್ರು ಹೇಳಿದ್ದಾರೆ, ಅವ್ರು ನಿಜವಾದ ಅಭಿಮಾನಿಗಳಲ್ಲ. ನಾನು ಅದೇ ಹೇಳ್ತಿರೋದು, ಅವ್ರ ವಿರುದ್ಧವಾಗಿ ನಾವು ಇದ್ದೀವಿ. ಅವ್ರು ನಿಜವಾದ ಅಭಿಮಾನಿಗಳೇ ಅಲ್ಲ. ಅವ್ರು ನಮ್ಮನ್ನು ಕೇಳಿದ್ರ, ವಿಚಾರಿಸಿದ್ರ, ಅದ್ರ ಹಿಂದೆ ಇರತಕ್ಕಂಥ ಆ ಜನ ಯಾರು ಅದನ್ನು ತಿಳ್ಕೊಂಡ್ರ, ಪತ್ತೆ ಹಚ್ಚದ್ರ, ಏನೂ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಬಗ್ಗೆ ಆರೋಪ ಹೊರಿಸ್ಬಿಟ್ರೆ ನಾವು ಯಾಕೆ ಅದನ್ನು ಮಾಡ್ತೀವಿ? ಯಾಕೆ ಖುಷಿಗೆ ಮಾಡ್ತೀವಿ ನಾವು ಅದನ್ನು? ಎಷ್ಟೋ ಬಾರಿ ನಾವು ಹೇಳಿದೀವಿ, ಅಪ್ಪ ಅವ್ರ ಬಗ್ಗೆ ಈಗ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. ಪ್ರತಿಯೊಂದು ಬಡಾವಣೆಯಲ್ಲೂ ಕಾರ್ಯಕ್ರಮ ಮಾಡ್ತಾರೆ, ಮಾಡ್ಕೊಳ್ಳಿ, ಸಂತೋಷ ನಮಗೆ. ಅಪ್ಪ ಅವ್ರ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದಕ್ಕಿಂತ ಸಂತೋಷ ಏನಿದೆ? ಮಾಡ್ಕೊಳ್ಳಿ. ಬೆಂಗಳೂರಲ್ಲೂ ಇರಲಿ, ಮೈಸೂರಲ್ಲೂ ಇರಲಿ, ಸಂತೋಷನೇ ಅಂತ ಹೇಳಿದ್ದೀನಲ್ಲ. ನಾನು ಅದಕ್ಕೆ ಆ ವಿಡಿಯೋಗಳನ್ನು ಕಳಿಸಿದ್ದೀನಿ. ಇಲ್ಲೂ ಇರಲಿ, ಅಲ್ಲೂ ಇರಲಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ನಾನು, ಅಥವಾ ಹೇಳಿರ್ತಕ್ಕಂಥ ಕುಟುಂಬ ನಾನು. ನನ್ನ ಕುಟುಂಬನ ನಾನು ಪ್ರತಿನಿಧಿಸ್ತಾ ಇದ್ದೀನಿ. ಭಾರತೀಯಮ್ಮವರು ಇವತ್ತು ನಮ್ಮ ಇಲ್ಲಿ ಇದರಲ್ಲಿಲ್ಲ, ಪತ್ರಿಕಾಗೋಷ್ಠಿಯಲ್ಲಿ. ಆದರೆ ಅವರ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ನಾವು ಯಾಕೆ ಇದನ್ನು ತೆರವುಗೊಳಿಸಬೇಕು ಅಂತ ಅನ್ಕೊಳ್ತೀವಿ? ಆ ಥರ ಮನಸ್ಸು ನಮ್ಗೆ ಬರುತ್ತೆ. ನೀವೇ ಯೋಚನೆ ಮಾಡಿ, ನಿಮಗೆಷ್ಟು ಪ್ರೀತಿ ಇದೆಯೋ ನಮಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇದೆ ರಾಜ. ಎದೆ ತಟ್ಕೊಂಡು ಹೇಳ್ತೀನಿ ನಾನು ಇದನ್ನು. ನಿಮಗೆ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ನಿಮಗೆ ಏನು ಪ್ರೀತಿ ಇದೆಯೋ, ನಮಗೆ ಅಪ್ಪ ಅವ್ರ ಅನ್ನೋದು ಪ್ರೀತಿ ಇದೆ ರಾಜ. ಅರ್ಥ ಮಾಡ್ಕೊಳ್ಳಿ ಇದನ್ನು. ನಾವು ಯಾಕೆ ಅದನ್ನು ಆ ಥರ ಆಗಬೇಕು ಅಂತ ಬಯಸ್ತೀವಿ ಹೇಳಿ? ಬಾಯಿ ಮಾತಿಗೆ ನಾವು ಅಪ್ಪ ಅಂತ ಹೇಳಲ್ಲ, ಯಾಕೆ ಆ ಥರ ಅನ್ಕೊಳ್ತೀವಿ? ಆಮೇಲೆ ನೀವು ಯಾಕೆ ಆ ಥರ ಅನ್ಕೊಳ್ತೀರಿ? ಕುಟುಂಬದವರು ಯಾಕೆ ವಿಲನ್ ಯಾಕೆ ಅನ್ಕೊಳ್ತೀರಿ ಕುಟುಂಬದವ್ರನ್ನ? ಇವತ್ತಷ್ಟು ದೊಡ್ಡ ಸ್ಮಾರಕ ಆಗಿದೆ, ಹೇಗಾಯ್ತು ರಜೆ? ಅದು ಹೇಗಾಯ್ತು? 5 ಎಕರೆ ಜಾಗದಲ್ಲಾಗಿದೆ. ಅದಕ್ಕೂ ನಮ್ಮ ಮೇಲೆ ಆರೋಪ ಹೊರಿಸಿದ್ರು. ವ್ಯಾಪಾರೀಕರಣ. ಹೇಗೆ ವ್ಯಾಪಾರೀಕರಣ? ಸರ್ಕಾರದ ದುಡ್ಡು, ಸರ್ಕಾರದ ಜಾಗ, ಸರ್ಕಾರದ ಯೋಜನೆ, ಹೇಗೆ ದುಡ್ಡು, ಹೇಗೆ ವ್ಯಾಪಾರೀಕರಣ? ನಮ್ಮ ಮೇಲೆ ಯಾಕೆ ಆರೋಪ? ನಾವು ಎಷ್ಟು ಬಾರಿ ಕಚೇರಿಗಳನ್ನು ಅಲ್ದಿದ್ದೀವಿ ಗೊತ್ತಾ ನಿಮಗೆ? ನಾನು ಪ್ರತಿಯೊಂದು ವಿಡಿಯೋಗಳನ್ನು, ಅವಾಗ ಅಷ್ಟೊಂದು ಸಾಮಾಜಿಕ ಜಾಲತಾಣನೂ ಇರಲಿಲ್ಲ. ಪ್ರತಿಯೊಂದು ಜಾಗಕ್ಕೆ ಹೋದಾಗ ನಾನು ವಿಡಿಯೋಗಳನ್ನು ಹಂಚ್ಕೊಳ್ತಾ ಇರಲಿಲ್ಲ, ಹಂಚ್ಕೊಂಡೂ ಇಲ್ಲ. ನಾನು ಅಂದ್ರೆ ನಾನು ಒಬ್ಬನೇ ಅಲ್ಲ, ಅಮ್ಮ ಆ್ಯಂಡ್ ನಾನು ಇಬ್ರು. ಎಷ್ಟು ಅಲ್ದಿದ್ದೀವಿ ಗೊತ್ತಾ ನಿಮಗೆ? ಏನು ಪ್ರಯತ್ನಗಳ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ. ಹೇಗೆ ನೀವು ಮಾತಾಡ್ತೀರಿ? ಆರೋಪಗಳನ್ನು ಯಾಕೆ ಹೊರಿಸ್ತೀರಿ? ನಮ್ಮ ಜೊತೆಲಿ ಸೇರ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನಾನು. ನೀವುಗಳೇ ನಮ್ಮ ಶಕ್ತಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಸಿಂಹಗಳು ಅಂತ ಹೇಳ್ತಾ ಇದ್ದೀನಿ, ಸಿಂಹಿಣಿಯರು ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಬಾಯಿ ಮಾತಿಗೆ ಹೇಳಲ್ಲ ನಾನು ಅದನ್ನು. ನಿಮ್ಮ ಶಕ್ತಿ ಏನು ಅನ್ನೋದು ನನಗೆ ಗೊತ್ತು. ಆದರೆ ನಿಮ್ಮ ಮಧ್ಯ, ನಮ್ಮ ಮತ್ತೆ ನಿಮ್ಮ ಅಂತಂದ್ರೆ ನಿಜವಾದ ಅಭಿಮಾನಿಗಳ ಮಧ್ಯ ಯಾರಾದರೂ ಬಿರುಕು ಬಿಡಿಸ್ತಾ ಇದ್ದಾರೆ. ಅದನ್ನು ಯಾರು ಅಂತ ಪತ್ತೆ ಹಚ್ಚಿ. ಸುಮ್ಮನೆ ಆರೋಪಗಳನ್ನು ಹೊರಿಸ್ತಾರೆ. ಅವ್ರನ್ನ ಕೇಳಿ, ಗೊತ್ತಾ ಅವ್ರಿಗೆ? ತಿಳ್ಕೊಂಡಿದಾರ ಅವರು? ಪತ್ತೆ ಹಚ್ಚಿದಾರ? ಸುಮ್ಮನೆ ಹೇಳ್ಬಿಟ್ರೆ ಮಾತಿಗೆ ಬಂದಿದ್ದು ಏನೇನೋ ಹೇಳ್ಕೊಂಡು ಕಾಮೆಂಟ್ಗಳು ನೋಡ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣಗಳಲ್ಲಿ. ಅರೆ, ವಿ ಡೋಂಟ್ ಡಿಸರ್ವ್ ದಿಸ್ ಟ್ರೀಟ್ಮೆಂಟ್ ಅಟ್ ಆಲ್. ವಿ ಡೋಂಟ್ ಡಿಸರ್ವ್ ದಿಸ್. ತಿಳ್ಕೊಳ್ಳಿ, ಇದರ ಹಿಂದೆ ಆಗಿರ್ತಕ್ಕಂಥ ಪರಿಶ್ರಮನ ತಿಳ್ಕೊಳ್ಳಿ, ಹೋರಾಟ ತಿಳ್ಕೊಳ್ಳಿ.